Hello viewers, today we start a second standard unit number 2. Welcome to my world. Chapter number 1, It's Fun. Let's recite ಈ ಪೊಯಮ್ಮನ ಸಾರಾಂಶವನ್ನು ನೋಡೋಣ. If you like my video, please press like button. If you want more videos from my channel, you have to subscribe my channel. Let us know detailedly. It's fun to be this. It's fun to be that. To leap like a lamb, to climb like a cat. ಇದಾಗಿರುವುದು ಮಜಾ. ಇಟ್ಸ್ ಫನ್ ಟು ಬಿ ದಿಸ್ ಅಂದರೆ ಇದಾಗಿರುವುದು ಮಜಾ. ಇಟ್ಸ್ ಫನ್ ಟು ಬಿ ದಟ್ ಅಂದರೆ ಅದಾಗಿರುವುದು ಮಜಾ. ಟು ಲೀಪ್ ಲೈಕ್ ಎ ಲ್ಯಾಂಬ್ ಕುರಿಮರಿಯಂತೆ ಜಿಗುವುದು. ಟು ಕ್ಲಿಂಬ್ ಲೈಕ್ ಎ ಕ್ಯಾಟ್ ಬೆಕ್ಕಿನಂತೆ ಹತ್ತುವುದು ಅಂತ ಈ ಪೊಯಮನ 4 ಸಾಲುಗಳು ಹೇಳುತ್ತಾ ಇವೆ. ಇದು ಆಗಲಿ ಅದು ಆಗಲಿ ಮಕ್ಕಳಿಗೆ ಆಟವಾಡುವುದು ಎಂದರೆ ತುಂಬ ಮೋಜು. ಅವರು ಕುರಿಮರಿಯಾಗಂತೆ ಜಿಗುವುದು ಜಿಗ್ಗಬಹುದು ಮತ್ತೆ ಬೆಕ್ಕಿನಂತೆ ಚುರುಕಾಗಿ ಹತ್ತಬಹುದು. ಟು ಹಾಪ್ ಲೈಕ್ ಎ ಫ್ರಾಗ್ ಕಪ್ಪೆಯಂತೆ ಹಾರಬಹುದು. ಟು ಸ್ವಿಮ್ ಲೈಕ್ ಎ ಫಿಶ್ ಮೀನಿನಂತೆ ಈಜಬಹುದು. ಸ್ವಿಮ್ ಅಂದರೆ ಈಜೋದು. ಟು ಟ್ರಾಟ್ ಲೈಕ್ ಎ ಹಾರ್ಸ್ ಕುದುರೆಯಂತೆ ಓಡಬಹುದು. ಟು ಫ್ಲೈ ಲೈಕ್ ಎ ಬರ್ಡ್ ಅವರು ಹಕ್ಕಿಯಂತೆ ಹಾರಬಹುದು. ಐ ಕ್ಯಾನ್ ಆಕ್ಟ್ ನಾನು ಅಭಿನಯಿಸಬಲ್ಲೆ. ಮಕ್ಕಳು ಹೇಳ್ತಾ ಇದ್ದಾರೆ ನಾವು ಆ್ಯಕ್ಟಿಂಗಲ್ಲಿ ಮತ್ತು ಫ್ಲೈ ಆಗಿ ನಾವು ಎಲ್ಲ ಕೂಡ ಮಾಡಬಹುದು ಅಂತ ಮಕ್ಕಳು ಹೇಳ್ತಾ ಇದ್ದಾರೆ. ಜಸ್ಟ್ ಲೈಕ್ ದೆಮ್ ಆಲ್ ಇಟ್ಸ್ ಫನ್ ಟು ಬಿ ದಿಸ್, ಇಟ್ಸ್ ಫನ್ ಟು ಬಿ ದಟ್. ಜಸ್ಟ್ ಲೈಕ್ ದೆಮ್ ಆಲ್ ಅಂದರೆ ಅವುಗಳೆಲ್ಲರಂತೆ. ಇಟ್ಸ್ ಫನ್ ಟು ಬಿ ದಿಸ್ ಅಂದರೆ ಇದಾಗಿರುವುದು ಮಜಾ, ಅದಾಗಿರುವುದು ಮಜಾ. ಇಟ್ಸ್ ಫನ್ ಟು ಬಿ ದಟ್ ಅಂದರೆ ಅದಾಗಿರುವುದು ಮಜಾ. ಮಕ್ಕಳಿಗೆ ಎಲ್ಲ ಕೂಡ ಮಜಾ ಆಗಿರುತ್ತೆ. ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಪ್ರೆಸ್ ಲೈಕ್ ಬಟನ್. If you want more videos from my channel, please like and share, subscribe to my channel. Thank you.